ಹೌದು. ಈ ಚಿಕ್ಕ ಪಾತ್ರ ದೊಡ್ಡ ಪಾತ್ರ ಅನ್ನೋ ಒಂದು ಸಂದರ್ಭದಲ್ಲಿ ಶಿವಣ್ಣ ನನಗೆ ಯಾವಾಗಲೂ ನೆನಪಾಗೋದು, ಒಂದು ಚಿತ್ರ ಹಿಟ್ಟಾಯಿತು ಅಂತಂದರೆ ಬರೀ ಒಂದೆರಡು ಪಾತ್ರಗಳಿಂದ ಅಲ್ಲ, ನೀವು ನಿಮ್ಮ ಸೂಪರ್ ಹಿಟ್ ಸಿನಿಮಾಗಳಿಂದ ಹಿಡ್ಕೊಂಡು ಸಣ್ಣ ಪೋಷಕ ಪಾತ್ರಗಳು ಕೂಡ ಎದ್ನಿಲ್ಲದ ರೀತಿ ಇದೆಯಲ್ಲ, ಅದು ಮೊನ್ನೆ ಕಾಂತಾರ ತನಕ ನಾವು ನೋಡ್ತೀವಿ ಸಣ್ಣ ಪುಟ್ಟ ಪಾತ್ರಗಳನ್ನು ಕೂಡ ಜನಕ್ಕೆ ಜ್ಞಾಪಿಸ್ಕೊತಾರೆ ಆ ಥರ. ಸೊ ಎಲ್ಲ ಪಾತ್ರಗಳಿಗೂ ನ್ಯಾಯ ಸಿಕ್ಕಿದೆ. ಓಕೆ. ನೀವು ಆಸ್ಪತ್ರೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾನು ಸುದೀಪ್ ಇಂಟರ್ವ್ಯೂ ಹೋಗಿದ್ದೆ. ಸುದೀಪ್ ಇಂಟರ್ವ್ಯೂ ಹೋಗೋಂಥ ಸಂದರ್ಭದಲ್ಲಿ ಒಂದು ಮಾತು ಕೇಳಿದೆ ಅವ್ರಿಗೆ, ಶಿವಣ್ಣ ಅವ್ರಿಗೆ ಈ ಥರ ಇದಾಗಿದೆ, ಹೋಗ್ತಾ ಇರಲಿಲ್ಲ. ಅವ್ರು ಹೇಳಿದಂಥ ಒಂದು ಮಾತು ನಾನು ಇವತ್ತು ಈ ಕಾರ್ಯಕ್ರಮದಲ್ಲಿ ಅವ್ರದ್ದನ್ನು ಕೇಳಿಸಿ ನೀವು ಮಾತಾಡೋದನ್ನು ಕೂಡ ತೋರಿಸ್ತೀನಿ ಅದರಲ್ಲಿ. ಏನಂತೀರಿ ನೀವು ಅಂತ ನಾನು ಕೇಳಿದೆ. ಅವಾಗ ಅವ್ರು ಮಾತು ಹೇಳಿದ್ರು, ಏನು ಸರ್ ಶಿವಣ್ಣ ವಾರಿಯರ್, ಶಿವಣ್ಣ ಹೆಂಗೆ ಗೆದ್ದು ಬರ್ತಾರ ನೋಡಿ, ಜೊತೆಗೆ ಶಿವಣ್ಣನ ಜೊತೆಗೆ ಒಂದು ದೊಡ್ಡ ಶಕ್ತಿ ಇದೆ, ಗೀತಕ್ಕ ಅನ್ನುವಂಥ ಶಕ್ತಿ ಅಂತ ಅವ್ರು ಹೇಳಿದಂಥ ಮಾತು. ಓಕೆ, ಏನಂತೀರಿ? ಇಲ್ಲ, ಯಾವಾಗ ಅದು ಒಂದು ಲವ್ ಇದೆ ಸುದೀಪ್ಗೆ, ಗೀತಾ ಅವ್ರ ಕಂಡ್ರೆ ಒಂದು ಅಭಿಮಾನ, ಜೊತೆಲಿ ನಮ್ಮ ಕಂಡ್ರೂ ಅದು ಆಲ್ವೇಸ್ ದಟ್ ಲವ್ ಆ್ಯಂಡ್ ಅಫೆಕ್ಷನ್ ಇಸ್ ದೇರ್. ಮಿಡಲಿ ಒಂದು ಸ್ಮಾಲ್ ಥಿಂಗ್ಸ್ ಆಗುತ್ತೆ, ಒಂದು ಫ್ಯಾಮಿಲಿ ಅಂದ ತಕ್ಷಣ ಅದೆಲ್ಲ ವಿಲ್ ಪಾಸ್ ಆ್ಯಂಡ್ ಗೋ. ಇಟ್ ಇಸ್ ನಾಟ್ ಅ ಬಿಗ್ ಥಿಂಗ್. ಅದೇ ಒಂದು ದೊಡ್ಡ ವಿಷಯ ಇಟ್ಕೊಂಡು ವೈರತ್ವ ಬೆಳೆಸೋಂಥ ಯಾರು ಅವ್ರಿಗೆ ಯಾರು ನಮಗೂ ಅಲ್ಲಿ ಇಲ್ಲ. ಆ್ಯಂಡ್ ವಿ ವೆರ್ ಆಲ್ವೇಸ್ ವೆನ್ ಎವರ್ ವಿ ಮೀಟ್ ಆಫ್ಟರ್ ದಟ್ ಆಲ್ಸೋ ವಿ ಯೂಸ್ ಟು ಟಾಕ್ ವೆರಿ ವೆಲ್. ಆಮೇಲೆ ಆ್ಯಕ್ಚುಲಿ ಒಂದು ಸಿನಿಮಾ ಆ್ಯಕ್ಟ್ ಮಾಡಬೇಕಂತೂ ಇತ್ತು ಅವಾಗಲಿಂದನೂ. ಅವ್ರು ಡೈರೆಕ್ಟ್ ಮಾಡ್ತೀನಿ ಬಟ್ ಪಾಪ ಅದು ಟೇಕ್ ಆಫ್ ಆಗಿಲ್ಲ. ಅದಾದಮೇಲೆ ವಿಲನ್ ಮಾಡಿದ್ದು, ಅದಾದಮೇಲೆ CCL KCC ನಮ್ಮ ಕರ್ನಾಟಕ ಚಲನಚಿತ್ರ ಕಪ್ ಅಂತ ಮಾಡಿದ್ರು. ಅದಂತೂ ಭಾಳ ಅದ್ಭುತವಾಗಿ ವಿ ಜಸ್ಟ್ ಎಂಜಾಯ್ ಈಚ್ ಅದರ್. ಆ್ಯಂಡ್ ಮನೆಗೆ ಬಂದಾಗ ಅದರ್ವೈಸ್ ಆಲ್ಸೋ ವಿ ಆಲ್ವೇಸ್ ಹ್ಯಾವ್ ದಟ್ ವಾರ್ಮ್ತ್ ದಿಸ್ ಒನ್. ಆ್ಯಂಡ್ ಇವಾಗಂತೂ ಅವ್ರಿಗೆ ಸ್ವಲ್ಪ ಒಂದು ಎಮೋಷನ್ ಆಗಿದ್ರು ವೆನ್ ಈ ಕೇಮ್ ಹಿಯರ್, ಲಿಟಲ್ ಸ್ವಲ್ಪ ಅವ್ರಿಗೆ ನೋಡೋಕ್ಕೆ. ಬಟ್ ಈ ವಾಸ್ ಸೇಯಿಂಗ್ ಐ ನೋ ಯು ವಿಲ್ ಕಮ್ ಬ್ಯಾಕ್ ಅಂತ ಆ ಒಂದು ಧೈರ್ಯ ತುಂಬೋದು. ಐ ಥಿಂಕ್ ದಟ್ ಅಫೆಕ್ಷನ್ ಇಸ್ ಆಲ್ವೇಸ್ ದೇರ್ ಸುದೀಪ್. ಅಲ್ಲ, ಅದು ಆ ಸೀನ್ ನನ್ನ ಎದುರುಗಡೆಗಿದೆ. ಏನಂದ್ರೆ ನೀವು ಹೊರಟಿರಿ, ಆ ಸಂದರ್ಭದಲ್ಲಿ ಎಲ್ಲರೂ ಬಂದು ನಿಮಗೆ ವಿಶ್ ಮಾಡೋಕ್ಕೆ ಬಂದರು. ಹೆಂಗೆ ಅನಿಸ್ತು ಶಿವಣ್ಣ ಅದು? ದಟ್ ವಾಸ್ ವೆರಿ ಟಚಿಂಗ್ ಇನ್ ಸೆನ್ಸ್ ಅಂದರೆ ಏನಂತೀವಿ, ಒಂಥರ ಈ ಅಳು ಬಂದ್ಬಿಟ್ಟು ವಾಟರ್ ಫಾಲ್ಸ್ ಥರ ಒಂದು ಸತಿ ರಿಯಲ್ ಎಮೋಷನ್ಸ್ ಬಂದ್ಬಿಟ್ರೆ ಅದು ವಾಟರ್ ಫಾಲ್ಸ್ ಥರ ಹೋಗ್ತಾರೆ. ಅದು ಇಲ್ಲ ಅಂತ ಗೊತ್ತಾದಾಗ ಬರಲ್ಲ, ಬತ್ತೋಗುತ್ತೆ ಕಣ್ಣೀರು. ಕರೆಕ್ಟ್. ಬಟ್ ಇದು ರಿಯಲ್ಲಾಗಿ ಗೊತ್ತಾಗುತ್ತೆ, ದಟ್ ಅಫೆಕ್ಷನ್ ಇಸ್ ದೇರ್. ಪಾಪ ಎಲ್ಲ ಇಲ್ಲಿ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ, ಎಲ್ಲ ಈ ಕಡೆ ಸೈಡ್ಲಿ. ಸೊ ಒಂದು ಕೆಲವು ಹೆಣ್ಣುಮಕ್ಕಳು ನಮ್ಮ ಏನು ಮೀಡಿಯಾ ಹೆಣ್ಮಕ್ಳು ದೇ ವರ್ ಆಲ್ ಇನ್ ಟಿಯರ್ಸ್. ಅದು ಅವ್ರಿಗೆ ಮಾತಾಡೋಕ್ಕಾಗ್ತಿಲ್ಲ, ಅದೇ ಎಮೋಟಿಂಗ್. ಆಮೇಲೆ ಹುಡುಗರು, ಸಾಕಷ್ಟು ಹುಡುಗರು, ಈ ಹುಡುಗನ ತಗೊಳ್ಳಿ ಮೂರು, ಎವ್ರಿಬಡಿ ವಾಸ್ ದಟ್ ಜಗಿನ್. ಎವ್ರಿಬಡಿ ಐ ಕ್ಯಾನ್ ಸ್ಟಿಲ್ ರಿಮೆಂಬರ್ ದೇರ್ ಫೇಸಸ್. ಆ್ಯಂಡ್ ಅಲ್ಲಿವರೆಗೂ ಅಷ್ಟೇ. ಅದಾದಮೇಲೆ ವೆನ್ ಐ ವೆಂಟ್ ಟು ದ ಏರ್ಪೋರ್ಟ್ ಆದಮೇಲೆ ಬೇರೆ ಅದು ಇಟ್ ವಾಸ್ ಸೋ ಬ್ಯೂಟಿಫುಲ್. ಇನ್ನೊಬ್ರು ಯಾರು ಇಂಟರ್ವ್ಯೂ ಮಾಡಿದ್ದಾನೆ, ಅವ್ರಿಗೆ ನೆನ್ನೆನೂ ಕಣ್ಣೀರಾಗ್ತಾರೆ ಪಾಪ. ಐ ಥಿಂಕ್ ಮೆನಿ ಥಿಂಗ್ಸ್ ಆರ್ ದೇರ್ ವೇರ್ ನಾವು ಪಡ್ಕೊಂಬಂದಿದ್ದೀವಿ ಅಷ್ಟೇ ಅಲ್ವಾ. ಇಂಥ ಒಂದು ಗೆಳೆತನನ, ಇಂಥ ಒಂದು ಅಫೆಕ್ಷನ್ನ ಪಡ್ಕೊಂಬಂದಿದ್ದೀವಿ. ಇದಕ್ಕಿಂತ ಇನ್ನೇನು ಬೇಕು? ಎಂಥ ಭಾಗ್ಯ ನೋಡಿ ಅಷ್ಟೇ. ಇನ್ನು ಇದು ಯಾರಿಗೂ ಸಿಗಲ್ಲ ಅದು ಅಲ್ವಾ. ಸೊ ನಮ್ಮ ಪಾಲಿಗೆ ಬಂದಿರ್ಬೇಕಾದ್ರೆ ಅದನ್ನು ನಾವು ಏನಂತೀವಿ, ವಿತ್ ವೆರಿ ಗುಡ್ ಹಾರ್ಟ್ ವಿ ಟೇಕ್ ದಟ್ ಎಮೋಷನ್, ವಿ ಕ್ಯಾರಿ ದಟ್ ಎಮೋಷನ್ ವಿತ್ ಅಸ್. ಬರ್ಬೇಕಾದ್ರೆ ಅದಕ್ಕೇ ಎಲ್ಲರ ಜೊತೆ ಬಂದಾಗಲೂ ಅದೇ ಪ್ರೀತಿ, ಅದೇ ವಿಶ್ವಾಸ, ದ ಸೇಮ್. ಆ ಗ್ಲೋ ಹೋಗ್ಬೇಕಾದ್ರೆ ಏನು ಅಳು ಇತ್ತು ಅದೆಲ್ಲ ಕನ್ವರ್ಟ್ಸ್ ಇನ್ ಟು ಸ್ಮೈಲ್. ಸೊ ದೋಸ್ ಥಿಂಗ್ಸ್ ಆರ್ ವೆರಿ ವೆರಿ ಬ್ಯೂಟಿಫುಲ್. ಸೊ ಹೋಗೋ ಸಂದರ್ಭದಲ್ಲಿ ಎದುರುಗಡೆ ಪೂರ್ತಿ ಮಂಜು, ಬರ್ಬೇಕಾದ್ರೆ ಎಲ್ಲ ಕ್ಲಿಯರ್. ಏನು ವಾಟ್ ಇಸ್ ಲೈಫ್ ಅಂದರೆ ಅಷ್ಟು ಚೆನ್ನಾಗಿ ಇದಾಯಿತು. ಆಮೇಲೆ ಐ ಕ್ಯಾನ್ ಫರ್ಗೆಟ್, ಐ ಥಿಂಕ್ ಇವತ್ತು ಸ್ವಲ್ಪ ಮಾತಾಡಿದ್ದು ಅಷ್ಟೇ. ಒನ್ ಆಫ್ ದ ಬೆಸ್ಟ್ ಇಂಟರ್ವ್ಯೂ ಆಫ್ಟರ್ ಐ ಕೇಮ್ ಬ್ಯಾಕ್, ಐ ಥಿಂಕ್, ಬಿಕಾಸ್ ಇಟ್ ವಾಸ್ ನಾಟ್ ಕ್ವಶನ್ ಆನ್ಸರ್ಗೆ ಅನ್ನೋದಕ್ಕಿಂತ ಭಾವನೆಗಳು ಒನ್ಸ್ ಇಟ್ ಶುಡ್ ಸ್ಟಾರ್ಟ್ ಫ್ಲೋಯಿಂಗ್. ಅವಾಗ ಏನಾಗುತ್ತೆ ಅಂದರೆ ಅದು ಒಳಗಡೆ ನನ್ನ ಇದಕ್ಕೂ ಎಸ್ ಐ ಹ್ಯಾವ್ ಸ್ಪೋಕನ್ ಸಮಥಿಂಗ್ ಗುಡ್ ಅಬೌಟ್ ಎವ್ರಿಬಡಿ ಆ್ಯಂಡ್ ದ ಹೋಲ್ ಇಂಡಸ್ಟ್ರಿ. ಆ್ಯಂಡ್ ಇಲ್ಲಿ ಮಾತ್ರ ಅಲ್ಲ, ತಮಿಳ್ನಾಡು ಇರ್ಬೋದು, ಆಂಧ್ರ ಇರ್ಬೋದು, ಕೇರಳ ಇರ್ಬೋದು, ಇಲ್ಲ ನಾರ್ತ್ ಸೈಡ್ ಇರ್ಬೋದು, ಎವ್ರಿವೇರ್ ದಟ್ ಪ್ರೇಯರ್ಸ್ ವಾಸ್ ದೇರ್, ದೇರ್ ಅಫೆಕ್ಷನ್ ವಾಸ್ ದೇರ್. ಸೊ ಇನ್ನೇನು ಬೇಕು ಮನುಷ್ಯನಿಗೆ ಇದಕ್ಕೆ?